Everyone. So in this video, welcome to my YouTube channel first of all. Then today in this video, so let us talk about the concept called stars twinkle. One concept. ಎರಡನೇದು planets do not twinkle. ಮೂರನೇದು ಫಾರ್ಮೇಷನ್ ಆಫ್ ರೈನ್ಬೋ. ಸೊ ಈ ಮೂರು ಕಾನ್ಸೆಪ್ಟ್ಗಳನ್ನ ಫಸ್ಟ್ ನೋಡೋಣ. ಸೊ ಅದರೊಳಗೆ ಮೊದಲು ಸ್ಟಾರ್ಸ್ ಟ್ವಿಂಕಲ್. ಯಾಕೆ ಸ್ಟಾರ್ ಟ್ವಿಂಕಲ್ ಆಗುತ್ತೆ? ಸೊ ಇದಕ್ಕೆ ನಾವು ಎಕ್ಸ್ಪ್ಲೈನ್ ಮಾಡೋಣ. ಇದು ನಮ್ಮ ಅರ್ತ್, ಇದು ನಮ್ಮ ಅರ್ತ್ನ ಅಟ್ಮಾಸ್ಫಿಯರ್. our earth atmosphere as gases, it has got that is dust particles, then smog, then fog, then water vapor, so many things are there in the earth atmosphere. So ಈಗ ಏನಾಗುತ್ತೆ, ಸೊ ಮೊದಲನೇ ಪಾಯಿಂಟ್ ಬರೆಯೋಣ. ಮೂರು ಪಾಯಿಂಟ್ ಅನ್ನ ಜ್ಞಾಪಕ ಇಟ್ಕೋಬೇಕು ಸ್ಟಾರ್ ಸ್ಪ್ರಿಂಕಲ್ಗೆ. ಮೊದಲನೇ ಪಾಯಿಂಟ್, ಸ್ಟಾರ್ಸ್ ಆರ್ ಫಾರ್ ಅವೇ ಫ್ರಮ್ ಅಸ್. ಅಂದ್ರೆ ಫ್ರಮ್ ಅರ್ತ್ ಅಂತ. ಸೊ ನಮ್ಮಿಂದ ಸ್ಟಾರ್ಸ್ ತುಂಬಾ ದೂರದಲ್ಲಿವೆ. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ಸ್ಟಾರ್ ಈಸ್ ಎ ಒನ್ ಲೈಟ್ ಸೋರ್ಸ್. ಸೊ ಸ್ಟಾರ್ ಈಸ್ ಎ ಒನ್ ಲೈಟ್ ಸೋರ್ಸ್. ಯಾಕೆಂದ್ರೆ ಸ್ಟಾರ್ ಈಸ್ ಎ ಲೂಮಿನಸ್ ಬಾಡಿ, ಇಟ್ ಎಮಿಟ್ಸ್ ಇಟ್ಸ್ ಓನ್ ಲೈಟ್. ಆದ್ರಿಂದ ಅದನ್ನ ಒನ್ ಲೈಟ್ ಸೋರ್ಸ್ ಅಂತ ಕರೆಯೋಣ. ಇದು ಸ್ಟಾರ್. ಸೊ ಸ್ಟಾರ್ ನಿಂದ ಅರ್ತ್ ನ ಅಟ್ಮಾಸ್ಫಿಯರ್ಗೆ ಲೈಟ್ ಎಂಟರ್ ಆಗ್ತಾ ಇದೆ. ಸೊ here in the atmosphere so many particles are there: dust, water vapor, smog, fog, gases. ಈ ಎಲ್ಲಾ ಪಾರ್ಟಿಕಲ್ಸ್ ಇದ್ರೊಳಗಡೆ ಇರೋದ್ರಿಂದ ಸೊ ಏನಾಗುತ್ತೆ, ಸೊ ಕಂಟಿನ್ಯೂಸ್ ಆಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಆ ಕಂಟಿನ್ಯೂಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗೋದ್ರಿಂದ ಸೊ ಸ್ಟಾರ್ ನ ಲೈಟ್ ಸೊ ಅರ್ತ್ ನ ಅಟ್ಮಾಸ್ಫಿಯರ್ ಗೆ ರೀಚ್ ಆದಾಗ ಇಟ್ ವಿಲ್ ಬೆಂಡ್ ಇನ್ ದ ಅರ್ತ್ ಅಟ್ಮಾಸ್ಫಿಯರ್. ಸೊ ಈಗ ನಮ್ಗೆ ಸೊ ಅಟ್ ಪ್ರತಿ ಪಾಯಿಂಟ್ ನಲ್ಲೂ, ಅಟ್ ಈಚ್ ಪಾಯಿಂಟ್ ಅಂಡ್ ಅಟ್ ಎವರಿ ಸೆಕೆಂಡ್ ಅಂಡ್ ಎಟ್ ಎವರಿ ಪಾಯಿಂಟ್, ಪ್ರತಿ ಸೆಕೆಂಡ್ ನಲ್ಲೂ ಪ್ರತಿ ಪಾಯಿಂಟ್ ನಲ್ಲೂ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಪ್ರತಿ ಪಾಯಿಂಟ್ ನಲ್ಲೂ ಅಟ್ ಈಚ್ ಅಂಡ್ ಎವರಿ ಪಾಯಿಂಟ್ ಅಂಡ್ ಅಟ್ ಎವರಿ ಸೆಕೆಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗೋದ್ರಿಂದ ಸಮಟೈಮ್ಸ್ ದ ಲೈಟ್ ಅಪಿಯರ್ಸ್ ಡಿಮ್ ಅಂಡ್ ಸಮಟೈಮ್ಸ್ ದ ಲೈಟ್ ಅಪಿಯರ್ಸ್ ಬ್ರೈಟ್. ಕೆಲವು ಬಾರಿ ಲೈಟ್ ಡಿಮ್ ಆಗಿ ಕಾಣಿಸುತ್ತೆ, ಕೆಲವು ಬಾರಿ ಲೈಟ್ ಬ್ರೈಟ್ ಆಗಿ ಕಾಣಿಸುತ್ತೆ. ದಿಸ್ ಡಿಮ್ ಅಂಡ್ bright light of the star make us to feel that the stars are twinkling. Actually stars twinkle ಆಗೋದಿಲ್ಲ. ಸ್ಟಾರ್ಸ್ ಟ್ವಿಂಕಲ್ ಆಗಕ್ಕೆ ಕಾರಣ ಅರ್ತಿನ ಅಟ್ಮಾಸ್ಫಿಯರ್ ನಲ್ಲಿ ರಿಫ್ರಾಕ್ಷನ್ ನಡೆಯುತ್ತೆ. ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ದ ಸ್ಟಾರ್ ಅಪಿಯರ್ಸ್ ಟು ಟ್ವಿಂಕಲ್. ಸೊ ಇದನ್ನ ಈಗ ಬರೀತಾ ಹೋಗೋಣ. ಸೊ ಥರ್ಡ್ ಪಾಯಿಂಟ್ ಗೆ ಬರೋಣ. when starlight enters our, ಈ ಮೂರು ಪಾಯಿಂಟ್ ಬರೆದ್ರೆ ಸಾಕು ನಮಗೆ. enters our earth atmosphere, it undergoes atmospheric refraction. As a result of continuous change in refractive index, stars appears to twinkle. ಇದು ಸ್ಟಾರ್ಸ್ ಹೇಗೆ ಟ್ವಿಂಕಲ್ ಆಗುತ್ತೆ ಅನ್ನೋದಕ್ಕೆ ಈ ಮೂರು ಪಾಯಿಂಟ್ ಅನ್ನ ನೀವು ಬರೀಬೇಕು. ವೈ ದ ಸ್ಟಾರ್ಸ್ ವಿಲ್ ಟ್ವಿಂಕಲ್. ಸೊ ಅದಕ್ಕೆ ಇನ್ನು ಎರಡನೇ ಟಾಪಿಕ್ ಬರೋಣ. ದಟ್ ಈಸ್ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್. ಹಾಗಾದ್ರೆ ಪ್ಲಾನೆಟ್ಸ್ ಏನಕ್ಕೆ ಟ್ವಿಂಕಲ್ ಆಗೋದಿಲ್ಲ ಅಂತ ನೋಡೋಣ. ಅದಕ್ಕೂ ಮೂರು ಪಾಯಿಂಟ್ ಬರೋಣ. ಮೊದಲನೇ ಪಾಯಿಂಟ್, ಪ್ಲಾನೆಟ್ಸ್ ಆರ್ ವೆರಿ ಕ್ಲೋಸ್ ಟು earth when compared to stars. ಸೊ ಪ್ಲಾನೆಟ್ಸ್ ಗಳು ನಮ್ಮ ಅರ್ತಿಗೆ ಸ್ಟಾರ್ಗೆ ಕಂಪೇರ್ ಮಾಡಿದ್ರೆ ಪ್ಲಾನೆಟ್ಸ್ ಗಳು ಅರ್ತಿಗೆ ತುಂಬಾ ಹತ್ರ ಆಗಿವೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಬರೋಣ. ಪ್ಲಾನೆಟ್ಸ್ ಆರ್
ಪಾಯಿಂಟ್ ಸೈಜ್ಡ್ ಸೋರ್ಸ್. ಸೊ ಪ್ಲಾನೆಟ್ ನ ನಾವು ಪಾಯಿಂಟ್ ಸೈಜ್ಡ್ ಸೋರ್ಸ್ ಅಂತ ಕರಿತೀವಿ. ಸೋ ಮೆನಿ ಸ್ಮಾಲ್ ಲೈಟ್ಸ್ ವಿಲ್ ಬಿ ದೇರ್. ಆ ಎಲ್ಲಾ ಲೈಟ್ ಗಳನ್ನು ಒಟ್ಟಿಗೆ ಸೇರಿಸಿದಾಗ ಟೋಟಲ್ ಅಮೌಂಟ್ ಆಫ್ ಲೈಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಇಲ್ಲೊಂದು ಗ್ರೂಪ್ ಆಫ್ ಪೀಪಲ್ ಇದ್ದಾರೆ, 100 ಜನ ಇದ್ದಾರೆ ಇಲ್ಲಿ ಗ್ರೂಪ್ ಆಫ್ ಪೀಪಲ್. ಸೊ ಇನ್ ಎ ಗ್ರೂಪ್ ಆಫ್ ಪೀಪಲ್ 100 ಪೀಪಲ್ಸ್ ಆದ್ರೆ ಇದ್ರೊಳಗೆ ನಾನು ಇಬ್ರನ್ನ ಆಚೆ ಕಳಿಸ್ತೀನಿ. ಬಟ್ ನಮ್ಗೆ ನೋಡಕ್ ಹೇಗ್ ಅನ್ಸುತ್ತೆ? ಸೊ 98 ಅಂತ ಅನ್ಸಲ್ಲ, 100 ಅಂತಾನೆ ಅನ್ಸುತ್ತೆ. ಇಲ್ಲ ಇನ್ನು ಇಬ್ರನ್ನ ಒಳಗೆ ಕಳಿಸ್ತೀನಿ ನಾನು, ಇನ್ನು ಇಬ್ರನ್ನ ಆಡ್ ಮಾಡ್ತೀನಿ, ಅವಾಗ್ಲೂ ಏನ್ ಅನ್ಸುತ್ತೆ? 102 ಅಂತ ಅನ್ಸಲ್ಲ. ಸೊ ಜಸ್ಟ್ ನಮ್ ಕಣ್ಣಿಗೆ ಅನ್ಸುತ್ತೆ ಎಸ್ ಇಟ್ ಈಸ್ 100 ಅಂತ ಅನ್ಸುತ್ತೆ. ಹಾಗಾದ್ರೆ ಇಬ್ರು ಆಚೆಗೆ ಹೋದಾಗ್ಲೂ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ, ಇಬ್ರು ಒಳಗ್ ಬಂದಾಗಲೂ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ. ನಮ್ಗೆ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ, ಇರೋದು ಎಷ್ಟು ಅನ್ನಿಸ್ತಾ ಇದೆ? 100 ಅಂತಾನೆ ಅನ್ನಿಸ್ತಾ ಇದೆ. ಅದೇ ತರ ಇಲ್ಲೂ ಕೂಡ ಆಗ್ತಾ ಇರೋದು. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಮೂರನೇ ಪಾಯಿಂಟ್. ಸೊ ಲೆಟ್ ಅಸ್ ರೈಟ್ ಲೈಕ್ ದಿಸ್: the total amount of light, the total amount of light coming from the planet remains constant. So total amount of light planet ನಿಂದ ಬರ್ತಾ ಇರೋ total amount of light ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಕಾನ್ಸ್ಟೆಂಟ್ ಆಗಿದೆ ಅಂದ್ರೆ ನೋ ಡಿಮ್ ನೋ ಬ್ರೈಟ್, ಡಿಮ್ಮು ಆಗ್ತಾ ಇಲ್ಲ ಬ್ರೈಟು ಆಗ್ತಾ ಇಲ್ಲ ಅಂದಾಗ ಸೊ ಪ್ಲಾನೆಟ್ಸ್ ಅಪಿಯರ್ಸ್ ದೇ ಡು ನಾಟ್ ಟ್ವಿಂಕಲ್. ಸೊ ಇದು ಪ್ಲಾನೆಟ್ಸ್ ಟ್ವಿಂಕಲ್ ಆಗಲ್ಲ ಅಂತ ಇದನ್ನ ತಿಳ್ಕೊಬೇಕು. ಇದು ಎರಡನೇ ಕಾನ್ಸೆಪ್ಟ್. ಇನ್ನ ಮೂರನೇ ಕಾನ್ಸೆಪ್ಟ್ ಬರೋಣ, ದಟ್ ಈಸ್ ಫಾರ್ಮೇಶನ್ ಆಫ್ ರೈನ್ಬೋ. ರೈನ್ಬೋ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ನೋಡೋದಾದ್ರೆ, ಸೊ ರೈನ್ಬೋ ಇದೆಯಲ್ಲ ಇದನ್ನ ವಿ ಕಾಲ್ ಇಟ್ ಆಸ್ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ರೈನ್ಬೋ ಈಸ್ ಎ ನ್ಯಾಚುರಲ್ ಸ್ಪೆಕ್ಟ್ರಮ್. ವಾಟ್ ಈಸ್ ರೈನ್ಬೋ? ಎ ರೈನ್ಬೋ ಈಸ್ ಎ ನ್ಯಾಚುರಲ್ ಸ್ಪೆಕ್ಟ್ರಮ್. ಹಾಗಾದ್ರೆ ಈ ರೈನ್ಬೋ ಹೇಗೆ ಉಂಟಾಗುತ್ತೆ ಅಂತ ನೋಡೋಣ. ಆಫ್ಟರ್ ದ ವೆನ್ ದ ರೈನ್ ಸ್ಟಾಪ್ಸ್, ಸೊ ಮಳೆ ಬಂದು ನಿಂತೋಗಿದೆ, ಅಟ್ ಒನ್ ಸೈಡ್ ವಾಟರ್ ಡ್ರಾಪ್ಲೆಟ್ ಇದೆ. ಈ ವಾಟರ್ ಡ್ರಾಪ್ಲೆಟ್ ಇಟ್ ಆಕ್ಟ್ಸ್ ಲೈಕ್ ಎ ಪ್ರಿಸಮ್. ಸೊ ಈ ಕಡೆ ಮಳೆ ಬಂದು ನಿಂತೋಗಿದೆ, ಈ ಕಡೆ ಸನ್ಲೈಟ್ ಇದೆ. ಸೊ ಈ ಕಡೆ ಸನ್ಲೈಟ್ ಇದೆ. ಸೊ ಆಫ್ಟರ್ ದ ರೈನ್ ಇನ್ ದ ಅಟ್ಮಾಸ್ಫಿಯರ್, ಮಳೆ ಬಂದು ನಿಂತೋಗಿದೆ. ಸೊ ನಾವು ಅಟ್ಮಾಸ್ಫಿಯರ್ ನಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ನೋಡ್ತಾ ಇದ್ದೀವಿ. ದಿಸ್ ವಾಟರ್ ಡ್ರಾಪ್ಲೆಟ್ ಆಕ್ಟ್ಸ್ ಲೈಕ್ ಎ ಪ್ರಿಸಮ್. ವಾಟರ್ ಡ್ರಾಪ್ಲೆಟ್ ಪ್ರಿಸಮ್ ಆಗಿ ಆಕ್ಟ್ ಆಗ್ತಾ ಇದೆ. ಸೊ ಸನ್ಲೈಟ್ ಏನಾಗ್ತಾ ಇದೆ? ಸೊ ವಾಟರ್ ಡ್ರಾಪ್ಲೆಟ್ಸ್ ಮೇಲೆ ಬಿತ್ತು. ಅಟ್ ಒನ್ ಸೈಡ್ ವಾಟರ್ ಡ್ರಾಪ್ಲೆಟ್, ಅಟ್ ಅಪೋಸಿಟ್ ಸೈಡ್ ಸನ್ಲೈಟ್ ಇದೆ. ಅವಾಗ ಸೊ ಸನ್ಲೈಟ್ ಈಸ್ ನಥಿಂಗ್ ಬಟ್ ವೈಟ್ ಲೈಟ್. ಸೊ ಯಾವಾಗ ವಾಟರ್ ಡ್ರಾಪ್ಲೆಟ್ ಸನ್ಲೈಟ್ ವಾಟರ್ ಡ್ರಾಪ್ಲೆಟ್ ಮೇಲೆ ಬೀಳುತ್ತಾ, ಸೊ ಈ ವೈಟ್ ಲೈಟ್ ಇಟ್ ಅಂಡರ್ಗೋಸ್ ರಿಫ್ರಾಕ್ಷನ್. ಸೊ ಲೈಟ್ ರೇ ಬೆಂಡ್ ಆಗುತ್ತೆ, ಬಿಕಾಸ್ ದ ಲೈಟ್ ಈಸ್ ಮೂವಿಂಗ್ ಫ್ರಮ್ ಏರ್ ಮೀಡಿಯಂ ಟು ವಾಟರ್ ಮೀಡಿಯಂ. ಸೊ ಲೈಟ್ ಒಂದು ಮೀಡಿಯಂ ನಿಂದ ಇನ್ನೊಂದು ಮೀಡಿಯಂಗೆ ಹೋದಾಗ ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಆಗೋದ್ರಿಂದ ಸೊ ಸ್ಪೀಡ್ ಕೂಡ ಚೇಂಜ್ ಆಗುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಪೀಡ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಸ್ಪೀಡ್ ಇನ್ವರ್ಸ್ ಪ್ರಪೋರ್ಷನ್ ಆಗಿದೆ. ಆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇನ್ಕ್ರೀಸಸ್, ಸ್ಪೀಡ್ ಡಿಕ್ರೀಸಸ್. ಆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಕ್ರೀಸಸ್, ಸ್ಪೀಡ್ ಇನ್ಕ್ರೀಸಸ್. ಸೊ ಇಲ್ಲೂ ಅದೇ ತರ. ಸೊ ಮೊದಲು ರಿಫ್ರಾಕ್ಷನ್ ಆಯ್ತು, ಒಳಗಡೆ ಇಂಟರ್ನಲ್ ರಿಫ್ಲೆಕ್ಷನ್ ಆಯ್ತು. ಸೊ ವಿ ಆರ್ ಸ್ಟ್ಯಾಂಡಿಂಗ್ ಹಿಯರ್, ನಾವು ಈ ಕಡೆ ವಾಟರ್ ಡ್ರಾಪ್ಲೆಟ್ ಕಡೆ ನೋಡ್ತಾ ಇದ್ದೀವಿ. ಸೊ ನಾವು ವಿ ಆರ್ ಸ್ಟ್ಯಾಂಡಿಂಗ್ ಹಿಯರ್. ಹಾಗಾದ್ರೆ ನಮ್ಮ ಕಣ್ಣಿಗೆ ವಿ ಕ್ಯಾನ್ ಅಬ್ಸರ್ವ್ ಸೊ 7 ರಿಫ್ರಾಕ್ಟೆಡ್ ರೇಸ್, 7 ಡಿಫರೆಂಟ್ ಕಲರ್ಸ್ ರಿಫ್ರಾಕ್ಟೆಡ್ ರೇ. ಹಾಗಾದ್ರೆ ನಮ್ಮ ಕಣ್ಣಿಗೆ ಸೊ 7 ಕಲರ್ಸ್ ರಿಫ್ರಾಕ್ಟೆಡ್ ರೇ ಕಾಣಿಸ್ತಾ ಇದೆ. This 7 color refracted ray which has been observed by the observer is called rainbow. So ಈ ರೀತಿ ರೈನ್ಬೋ ಫಾರ್ಮೇಶನ್ ಆಗಿರುತ್ತೆ. ಹಾಗಾದ್ರೆ ರೈನ್ಬೋ ಫಾರ್ಮೇಶನ್ ಏನು ತಿಳ್ಕೋಬೇಕು? ಸೊ ಮಳೆ ಬಂದು ನಿಂತೋಗಿದೆ, ಒಂದು ಸೈಡ್ ವಾಟರ್ ಡ್ರಾಪ್ಲೆಟ್ ಇದೆ ಅಟ್ಮಾಸ್ಫಿಯರ್ ನಲ್ಲಿ, ಇನ್ನೊಂದು ಸೈಡ್ ಸನ್ಲೈಟ್ ಇದೆ. when the sunlight falls on the water droplet, it undergoes refraction. Next it undergoes internal reflection. ನೆಕ್ಸ್ಟ್ ದೆನ್ ಅಗೇನ್ ನೋಡಿ, ವಾಟರ್ ಮೀಡಿಯಂ ನಿಂದ ಏರ್ ಮೀಡಿಯಂ ಹೋದಾಗ್ಲೂ ಮತ್ತೆ ರಿಫ್ರಾಕ್ಷನ್ ಆಗುತ್ತೆ. ಸೊ
the refracted ray, how many color refracted ray we can see? 7 different colors refracted ray is observed by the observer, and that 7 different colors are called as rainbow. So iduna how the rainbow is formed. So rainbow formation ಹೇಗೆ ಅನ್ನೋದನ್ನ ನಾವು ಈ ಒಂದು ಇದು ಮೂರನೇ ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸೊ ಸ್ಟಿಲ್ those who are not subscribed my channel, please subscribe it. Those who already subscribed my channel, please watch my videos, like my videos and share my videos, and don't forget to press the bell icon to get the notification for the next video. So thanks for everyone who is encouraging my YouTube channel. Once again, thank you very much. So have a nice day.